ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಉಪ್ಪಿನ ಸೊಳೆನಲ್ಲಿ ಉಂಡ್ಲೆಕಾಳು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅದರಲ್ಲೂ ಇದನ್ನು ಉಪ್ಪಿಗೆ ತುಪ್ಪದಲ್ಲೇ ಕರಿತೀವಿ ನಾವು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಗರಿ ಗರಿಯಾದ ಉಂಡ್ಲೆಕಾಳು, ಆಮೇಲೆ ಸ್ವಲ್ಪ ಚೂಯಿಂಗಮ್ ಥರನೇ ಆಗುತ್ತೆ. ತುಂಬಾ ಟೇಸ್ಟು. ನಮ್ಮ ಕಡೆ ತುಂಬ ಫೇಮಸ್ ಕೂಡ ಇದು. ಎಲ್ಲರಿಗೂ ತುಂಬಾ ಇಷ್ಟವಾದ ರೆಸಿಪಿ ಅಂತಲೇ ಹೇಳ್ಬೋದು. ನಮ್ಮ ಕಡೆ ಇದು ಎಲ್ಲರಿಗೂ ತುಂಬ ಫೇವ್ರೇಟ್ ಇದು. ನಾನು ಇದನ್ನು ಹೇಗೆ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ತೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ನಾನಿವತ್ತು ಈಗ ತಾನೇ ತೋರಿಸಿದ್ನಲ್ಲ ಉಂಡ್ಲೆಕಾಳು, ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಉಪ್ಪಲ್ಲಿ ಹಾಕಿರೋ ಹಲಸಿನ ಸೊಳೆ. ಇದನ್ನು ನೀರಿನಲ್ಲಿ ನಾವು ಉಪ್ಪಿನ ಹಾಕಿರೋ ಇದರಿಂದ ತೆಗೆದು ಒಂದು ಬಕೆಟಲ್ಲಿ ನೀರು ಹಾಕಿ ಒಂದು 3 ದಿವಸ ನೆನೆಸಿಟ್ಕೊಳ್ಬೇಕು. ಹೀಗೆ ಮಾಡೋದ್ರಿಂದ ಅದು ಉಪ್ಪು ಹಾಕಿ ಗಟ್ಟಿಯಾಗಿರುತ್ತಲ್ಲ, ಸ್ವಲ್ಪ ಮೆತ್ತಗಾಗತ್ತೆ. ಮತ್ತು ಇದನ್ನು ದಿನಕ್ಕೆ 2 ಸಾರಿ ಆ ಬಕೆಟಲ್ಲಿರೋ ನೀರನ್ನ ಚೇಂಜ್ ಮಾಡಿ, ಹಾಗೆ 3ನೇ ದಿವಸ ಗಟ್ಟಿಯಾಗಿ ಅದನ್ನ ಹಿಂಡಿ ತೆಗೆದಿಟ್ಕೊಂಡು ಅದನ್ನು ಮಿಕ್ಸಿ ಜಾರ್ನಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು. ಹೀಗೆ ರುಬ್ಬಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇದು ನೋಡಿ, ಸೊಳೆ ಉಂಡ್ಲೆಕಾಳು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಒಳ್ಕಲ್ಲಲ್ಲಿ ಬೀಸಿ ಅಂದರೆ ದುಪ್ಪಾಳತನದ ಹೆಚ್ಚಿಗೆ ಪರಮಾವಧಿ ಆಗ್ಬಿಟ್ಟಿದೆ. ಹಾಗಾಗಿ ಮಿಕ್ಸರ್ಲೇ ಹೊಡ್ಕೊಂಡು, ಈಗ ಮೊದಲ ಕಾಲದಲ್ಲಿ ಬೀಸಿ ಕಷ್ಟಪಡ್ತಿದ್ರು. ಈಗಿನ ಕಾಲದಲ್ಲಿ ಮಿಕ್ಸರ್ಲಿ ಬೀಸ್ಕೊಂಡು ಎಲ್ಲ ಮಾಡಿಬಿಡ್ತಾರೆ. ಒಳ್ಕಲ್ಲಿ ಯಾರು ತೊಳಿತಾರೆ, ಎಲ್ಲ ವ್ಯವಸ್ಥೆ ಇದೆ ನೋಡಿರಿ ನಮ್ಮಲ್ಲಿ ಈ ಕಡೆ. ಆದ್ರೂ ಅದೇ ಟೈಪ್ ಮಾಡ್ತಾ ಇಲ್ಲ ಇದೆ ನೋಡಿ, ಇದೆಲ್ಲ ಉಂಟು. ಆದ್ರೆ ಯಾರು ಮಾಡ್ತಾರೆ ಹೇಳಿ, ದುಪ್ಪಾಳ್ತಾನೆ ಈಗಿನ ಹೆಂಗಸರು ಮಾಡ್ತಾರೆ. ಎಲ್ಲ ಮಿಕ್ಸರ್ಲಿ ಮಾಡಿಬಿಡ್ತಾರೆ ನೋಡ್ರಿ. ಮಿಕ್ಸರ್ಲಿ ಮಾಡಿದ್ರೆ ಮಿಕ್ಸರ್ಲಿ ಮಾಡಿ ಇದೆಯಾ, ಒಳ್ಕಲ್ಲಲ್ಲಿ ಬೀಸೆ ರುಚಿ ಫಸ್ಟ್ ಕ್ಲಾಸ್ ಬರ್ತಿತ್ತು. ಮತ್ತುವ ನೋಡು, ಸೊಳೆ ಉಂಡ್ಲೆಕಾಳು ಮಾಡಿ ಹೇಳಿದ್ಯಾನು. ಎಲ್ಲ ಮಿಕ್ಸರ್ಲಿ ಡರ್ಬಾರ್ 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 ಮಾಡ್ಬಿಡ್ತಾ. ಹಂಗಾರೆ ಒಳ್ಕಲ್ಲಲ್ಲಿ ಬೀಸಿದ್ರೆ ಒಳ್ಳೆ ಫಸ್ಟ್ ಕ್ಲಾಸ್ ಬರ್ತಿತ್ತು. ವ್ಯವಸ್ಥೆ ಸಹಿತ ಇಟ್ಟಿದ್ಯಾನು, ಆದ್ರೂ ಮಾಡ್ತೀವಿಲ್ಲ. ಸೊಂಟ ಅಂದ್ರೆ 15 ಹಾಡ್ದಿರ್ತಾರೆ. 15 ಹಾಡ್ದಿದ್ದಕ್ಕೆ ಸೊಂಟ ಗಟ್ಟಿರ್ತಿಲ್ಲ ಅವಕ್ಕೆ. ಮೊದ್ಲಿನ ಕಾಲದಲ್ಲಿ ಹಂಗಲ್ಲ, 15 ಹಾಡಿತಿದ್ವಲ್ಲ, ಗಟ್ಟಿರ್ತಿತ್ತು ಅವಕ್ಕೆ. ಎಂತ ಮಾಡೋದು ನೋಡು, ಇದು ಸೊಳೆ ಉಪ್ಪು ನೀರಲ್ಲಿ ನೆನೆಸಿದ್ದನ್ನ ಹಿಂಗೆ ಮಾಡಿ ತೆಗೆದು ಬಕೆಟಲ್ಲಿ 8 ದಿವಸ ನೆನೆಸಿ ಇಟ್ಕೊಂಡು ಅದು ನೀರು ಚೆಲ್ಲಿ ಇದು ಮಾಡಿದ್ರೆ ಮೆದುವಾಗ್ತಾ ಬತ್ತು. ಆ ಮೆದುವಾಗಿದ್ದ ಸೊಳೆಯನ್ನ ಇದು ನೋಡಿ, ಇದು ಬೀಜ ಎಲ್ಲ ಹಾಕಿಟ್ಟಿದ್ದ. ಇದು ನೋಡಿ, ಇದು ಬೆಲ್ಲ ಹಾಕಿಟ್ಟಿದ್ದ. ಬೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದ. ಇಷ್ಟು ಬೀಸಿ ಆದಮೇಲೆ ಇದು ನೋಡಿ, ಇದು ಕಾಯಿ ಸುಳಿನೂ ಹಾಕಕ್ಕಾಗ್ತು. ಇದು ನೋಡಿ, ಕಾಯಿ ಸುಳಿನೂ ಹಾಕಿಟ್ಟಿದ್ದ. ಇದನ್ನೆಲ್ಲ ಹಾಕ್ಕೊಂಡು ಇನ್ನೊಂದು ಮುಂದಿನ ಇದರಲ್ಲಿ ಸ್ಟೆಪ್ಪಲ್ಲಿ ತಗತ್ತೆ ಇದನ್ನ ಮಾಡೋದು. ಹಾಕು ಕಡೆ ನೋಡೋಣ. ಹಾಕು ಕಡೆ ನೋಡ್ಕೊಂಡು ಕಡೆ ನೆಕ್ಕ ನೋಡೋಣ. ಬಿದ್ದಿ ಸುಳ್ಳು ಹೆಂಗೋ 4-4 ದಿವಸ ಹಾಕ್ಲಾ. ಇದು ಕಾಯಿ ಸುಳಿ ಹಾಕಿ, ಕಾಯಿ ಸುಳಿ ಅದ್ರ ಎಂತ ಕಕ್ಕ ಹೋಗ ಬೆಂಕಿ ಕಚ್ಚಿ ಒಂದ್ಸತಿ ಕೊಡು ಖುಷಿಯಮ್ಮನಂತ. ಚೂರು ಚೂರೇ ಸುಮಾರು ಸಾಕನ ಹಾಕಿದ್ವಿ ಇವತ್ತು. ಒಂದು ಸೊಳ್ಳೆ ಪೊಳ್ಳೆ ಮಾಡೋದು, ಒಂದು ದಾಣೆಕಾಯಿ ಹೋದೆ, 2 ಕಾಯಿ ತಂದು ಖುಷಿ ಮಾಡಿ ಮೆಣಸು ಒಟ್ಟು ಕಳಿಸಿ ಹಂಗೆ ಹಚ್ಚಿಬೇಡ.
ಉಂಟು ಆ ಬದನೆಕಾಯಿ ತುಪ್ಪ ಒಟ್ಟರೆ ಇದು ಕೂತಿ ಹೋಗ್ಬೇಕು. ಬೇಕನೇ ಇದೆಲ್ಲ ನೋಡಿದ್ದೇನೆ, ನೋಡಿದ್ಮೇಲೆ ನೋಡ್ತೀನಿ. ಇದು ನೋಡಿ ಈಗೆಲ್ಲ ರೆಡಿ ಮಾಡ್ತಾ ಇದ್ದ ಬೆಲ್ಲ ಸೊಳೆ, ಹಾಗಾಗಿ ಅದಕ್ಕೆ ಯಾಲಕ್ಕಿ, ಉಪ್ಪು, ಬೆಲ್ಲ ಇದಿಷ್ಟು ಎಲ್ಲ ಹಾಕಿಟ್ಟು ಎಲ್ಲ ರೆಡಿ ಮಾಡಿ ತೊಳಸಿದ್ದಾನೆ. ಈಗ ಇದ್ರ ಮೇಲೆ ಇಟ್ಟು ತೊಳಸಿ ಕರೆಕ್ಟ್ ಮಾಡಿ. ಹೌದು, ಇದು ಕಾವು ಬರೋವು, ಇದು ಒಳ್ಳೆ ಮ್ಯಾನ್ ಟೈಪ್ ಬಂದ್ರೆ ಮಾತ್ರವ ಅದು ಕರೆಕ್ಟಾಗಿ ಆಗ್ತು. ಅದನ್ನು ಉಂಡೆ ಕಟ್ಟಿ ಇನ್ನು ಕಡೆಗೆ ಕರಿತಾ ಅದು ಮುಂದಿನ ಸ್ಟೆಪ್ಪಲ್ಲಿ ಇಡ್ತೀವಿ. ಇದು ನೋಡಿ ಇದನ್ನು ಹಿಂಗೆ ಮಾಡಿ ಸಾಧಾರಣ ಒಂದು 15-20 ನಿಮಿಷ ತೊಳ್ಸೋಕ್ಕಾಗ್ತದೆ. ಇದು ಬಿಗಿ ಬಪ್ಪಲ ಆಗ್ತು ಎಂತಂದ್ರೆ ಗಟ್ಟಿ ಆದಮೇಲೆ ತೊಳ್ಸೋದು ಕಷ್ಟ. ಅಡಿಗೆ ಹಿಡಿದು ಹೋಗ್ತು. ಅದು ಅಡಿಗೆ ಹಿಡಿದಂಗೆ ಸ್ವಲ್ಪ ಕೈ ಎಲ್ಲ ಹೋಗಿ ಹೋಗ್ತು. ಇದೆಲ್ಲ ಹಳೇ ಕಾಲದ ಕಜ್ಜಾಯ, ಕಷ್ಟದ ಕಜ್ಜಾಯ. ಈ ಮಾಡೋದು ಯಾರು ಮಾಡ್ತಿಲ್ಲ, ಬಿಟ್ಟಿಗಿದ. ಆದರೆ ಎಮ್ಮಲ್ಲೆಲ್ಲ ಪ್ರೀತಿ, ಹಂಗಾಗಿ ಮಾಡ್ತಾ ಇದ್ದ. ನೋಡಿ ಅಂದರೆ ಕೈ ರಟ್ಟೆ ಎಲ್ಲ ಬಿಟ್ಟು ಹೋಗ್ತು. ಇದನ್ನ ನೋಡಿ ಮಾಡೋದೆಲ್ಲ ಸಾಧ್ಯ ಇದೆ. ನೋಡಿ ಎಷ್ಟು ಬಿಗಿ ಬತ್ತು ಅಂದರೆ ಅದು ಹೇಳೋದು ಸಾಧ್ಯ ಇಲ್ಲ. ಬೇಕೇತ್ ಮಾಡೋ ನೋಡಿ, ಇದು ತೊಳೆಲ್ಲ ಹೊರಗೆ ನೋಡಿ ಹೊಳೆಯಲ್ಲಿ ತೊಳೆ ಹೊರಬಿಟ್ಟಿದ್ದೆ. ಆ ಪೌಡರ್ ಕೇಳಿ ನಾವು ತಿಂತಾ ಇದ್ದೆ. ಬೆಸ್ಟ್ ಆಗ್ತು. ಎಣ್ಣೆಲಿ ಹಾಕೊಂಡು ಸರಿ ಮಾಡಿ ಹುರಿದ್ರೆ ಉಪ್ಪು ತಿಂಬ್ರೆ ಬಾರಿ ಲಾಯ್ಕಾಗ್ತು. ಹೊಳೆ ಕಾಸ್ತು. ಹಳೆ ಕಾಲದ ಆಶೆ ಪದಾರ್ಥನೇ ಇದ್ರೆ ಮಾಡ್ತಿದ್ದ. ಹಳೆ ಜನ ಹಿಂಗೆ ಮಾಡೇ ನಮಗೆ ಈ ಸಂಸಾರ ಮನೆ ಮಾಡಿಟ್ಟಿದ್ದ. ನೋಡ್ಕೇಳಿ, ನಾವು ತೊಗರಿ ಬೇಳೆನೇ ತಿಂದಾಗ್ತು. ಹಾ ನಮ್ಮಲ್ಲಿ ಎಂತ ಮಾಡಿಡಲು ಆಗ್ತಿಲ್ಲ. ನೋಡಿ ಇದು ಮುರುಗಲು ತುಪ್ಪ, ಸಾರಿ ಉಪ್ಪಗೆ ತುಪ್ಪ ತಗೊಂಡಿಟ್ಕೊಂಡಿ ಅದ್ರೊಳಗೆ ಉಂಡ್ಲೆಕಾಳು ಕರಿತಾ ಇದ್ದೇವೆ ನಾವು. ಬಹಳ ರುಚಿ ಆಗ್ತು ಗೊತ್ತಾ. ಉಪ್ಪಗೆ ತುಪ್ಪ, ಹೊಳೆ ಉಂಡ್ಲೆಕಾಳು ಇದನ್ನೆಲ್ಲವ ಹಳೆ ಕಾಲದಲ್ಲಿ ಮಾಡ್ತಿದ್ದ. ಈಗೂ ಆ ಕೆಲವೊಂದು ಬದಿ ಹೆಂಗಸರು ಮಾಡ್ತಾ 190 ಬದಿ ಮಾಡ್ತಿಲ್ಲ, ಬಿಟ್ಟಿದ್ದ. ಈ ನಮ್ಗೆ ರುಚಿ ವ್ಯವಸ್ಥೆ ಸಿಗ್ತಿಲ್ಲ ಗೊತ್ತಾ. ನೋಡ್ಕೊಳ್ಳಿ, ಇಂಥ ರುಚಿ ಸಿಗಲೆ ತಿಂಗಳು ಮಾಡಲು ಯೋಗ ಬೇಕು. ಯೋಗ ಬೇಕು. ಮಾಡೋ ಯೋಗ ಇಲ್ಲ, ಯೋಗ ಇಲ್ಲ. ನೋಡಿ ಉಪ್ಪಗೆ ತುಪ್ಪದಲ್ಲಿ ಹ್ಯಾಂಗ್ ಬಂತೋಳೆ ನೋಡಿ, ಮಸ್ತ್ ಆಗ್ತಾ ಇದ್ದ. ಆದ್ಮೇಲೆ ಇದ್ರ ಬಿಸಿ ಇರೋವು ಸಂತಿಗೆ ಎಮ್ಮೆ ತುಪ್ಪ ಹರಿದಾಡು ತುಪ್ಪ ಹಾಕ್ಕೊಂಡು ಇದಕ್ಕೆ ಹಚ್ಚಿಗೆ ತಿಂದರೆ ಇದರಂಥ ಟೇಸ್ಟ್ ಯಾವುದೂ ಇಲ್ಲ. ಇದೆಲ್ಲ ಹಳೆ ಕಜ್ಜಾಯ ನೋಡಿ, ಇದು ಯಾರು ಮಾಡ್ತಿಲ್ಲ ಈಗ. ಇದು ರುಚಿ ಯಮ್ಮನಿಗೆ ಬನ್ನಿ ತಿಂದು ನೋಡಿ. ನೋಡಿ ಉಂಡ್ಲೆಕಾಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದು, ಕಾಮೆಂಟ್ ಮಾಡಿದ್ದು ಎಲ್ಲರಿಗೂ ತುಂಬಾ ಧನ್ಯವಾದ ಅಂತ ತಿಳಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೋಡಿ ಉಪ್ಪಗೆ ತುಪ್ಪದ ಉಂಡ್ಲೆಕಾಳು.